ಹೇಳಿದ್ದಾರೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋಂಥ ಕೆಲಸ ಅವ್ರು ಮಾಡಬೇಕು. ಬರ್ಡನ್ನಾರು ಆಗಲಿ ಏನಾದರೂ ಆಗಲಿ ಅವರು ಹೇಳೋದಕ್ಕಿಂತ ಮುಂಚಿತವಾಗಿ ನಮ್ಮ ಮಾತುಗಳನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಅದರ ಬಗ್ಗೆ ಚಿಂತನೆಗಳನ್ನು ಮಾಡಬೇಕಾಗಿತ್ತು. ಸೊ ಮಾತು ಕೊಟ್ಟಾಗಿದೆ, ಆ ಮಾತಿನಂತೆ ನಡ್ಕೋಬೇಕು. 5 ವರ್ಷಗಳ ಕಾಲ ಏನೇ ಕಷ್ಟ ಆದ್ರೂ ಕೂಡ ಆ ಗ್ಯಾರಂಟಿಗಳನ್ನು ರಾಜ್ಯದ ಜನರಿಗೆ ಕೊಡಬೇಕು. ಅದು ನಮ್ಮ ನಂಬಿಕೆ. ಅದು ಬೇರೆ. ಅದು ಸಿರಿವಂತರು ತಗೋತಾ ಇದ್ರೆ ಅದು ತಪ್ಪು. ಗ್ಯಾರಂಟಿ ಯೋಜನೆಗಳು ಯಾರು ಅಸಹಾಯಕರಿದ್ದಾರೆ, ಯಾರು ಜೀವನ ನಡೆಸಲಿಕ್ಕೆ ಕಷ್ಟ ಇದೆ, ಯಾರು ಬದುಕಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಆ ಯೋಜನೆಗಳು. ಸೊ ಈ ಯೋಜನೆ ಸಿಗುತ್ತೆ ಅಂತೇಳಿ ಎಲ್ಲರೂ ಬಳಸ್ಕೊಳ್ಳೋವಂಥದ್ರ ಬಗ್ಗೆ ಕೆಲವರು ಮಾತನಾಡಿರ್ಬೋದು ಅಷ್ಟೇ. ನಾವು ಏನು ವಾಗ್ದಾನ ಕೊಟ್ಟಿದ್ದೀವಿ, ಏನು ನಂಬಿಕೆಯ ಮಾತುಗಳನ್ನು ಕರ್ನಾಟಕದ ಜನರಿಗೆ ಸಾರಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿರ್ಬೋದು, ಪಕ್ಷದ ಅಧ್ಯಕ್ಷರಿರ್ಬೋದು, ಇಬ್ಬರು ಏನು ಹೇಳಿದ್ದಾರೆ ಅದನ್ನು ಅನುಷ್ಠಾನ ಮಾಡಿದ್ದಾರೆ. ಆ ಅನುಷ್ಠಾನದಲ್ಲಿ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ. ಅದು ಅನುಷ್ಠಾನದಿಂದ ಹಿಂದೆ ಸರಿತೀವಿ ಅಂದರೆ ಮಾತಕ್ಕೆ ತಪ್ಪಂಗೆ ಆಗುತ್ತೆ. ಅದು ಶಾಸಕರಿಗೆ ಸಂಬಂಧಪಟ್ಟಂಥದ್ದೇ ಹೊರತು ನನಗೆ ಸಂಬಂಧಪಟ್ಟಂತ. ನೀವು ಅದರ ಶಾಸಕರ ಹತ್ರ ಮಾತನಾಡಿ ಅಷ್ಟೇ. ಅದು ಒಂದ್ಸಾರಿ ಹೇಳಿದ್ಮೇಲೆ ಪದೇ ಅದೇ ಪದ ಬಳಸೋಂಥದ್ದಲ್ಲ, ಬೇರೆ ಪದಗಳನ್ನು ಹೇಳಬೇಕಾಗ್ತದೆ. ಹೇಳ್ತೀನಿ. ಪೋಸ್ಟ್ ಯಾಕೆ ಮಾಡಲಪ್ಪ? ಕೇಜ್ರಿವಾಲ್ ಅವರ ವಿಚಾರ ಸರ್, ಪದೇ ನೀವು ಹೇಳ್ತಾ ಇದ್ರಿ, ಆಗ ದುರುಪಯೋಗ ಆಗ್ತಾ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.